ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಮೋದಿಗೆ 25ನೇ ವಿಶ್ವ ಗೌರವ, ಟ್ರಿನಿಡಾಡ್ ಮತ್ತು ಟೊಬ್ಯಾಗೊ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಸರ್ಕಾರದ ನಿಲುವು 10 ದಿನದಲ್ಲಿ ಪ್ರಕಟ, ಭೂ ಸ್ವಾಧೀನ ಬಗ್ಗೆ ರೈತರ ಜೊತೆ ಸಿಎಂ ಚರ್ಚೆ. ಶಿಕ್ಷಕರಿಗೆ ವಿನಾಯಿತಿ ಇಲ್ಲ, ಚುನಾವಣಾ ಟೀಚರ್ಸ್ ಸೇವೆ ಅಗತ್ಯ, ಚುನಾವಣಾ ಆಯೋಗ. ತುಂಗಭದ್ರಾ ನಾರಾಯಣಪುರ ಡ್ಯಾಂನಿಂದ ನೀರು ಬಿಡುಗಡೆ, ಕೃಷ್ಣಾ ತುಂಗಭದ್ರಾ ನದಿ ಪಾತ್ರದ ಗ್ರಾಮಗಳಿಗೆ ಪ್ರವಾಹ ಭೀತಿ. ಎರಡನೇ ಟೆಸ್ಟ್ ಎಜ್ಬಾಸ್ಟನ್ನಲ್ಲಿ ನಿಲ್ಲದ ರನ್ ಮಳೆ, ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ 84ಕ್ಕೆ 5ರಿಂದ 407 ರನ್, ಭಾರತಕ್ಕೆ 180 ರನ್ ಮುನ್ನಡೆ. ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ಮೂರನೇ ದಿನಕ್ಕೆ 1 ವಿಕೆಟ್ಗೆ 64 ರನ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ರೈತರ ಬೆಳೆ ಖರೀದಿಗೆ ಎಫ್ಸಿಐ ಸಿದ್ಧ, ರಾಜ್ಯ ಸರ್ಕಾರ ಜವಾಬ್ದಾರಿ ವಹಿಸಲು ಈರಣ್ಣ ಕಡಾಡಿ ಮನವಿ. ರಾಜ್ಯದಲ್ಲಿ ಇವಿ ನೋಂದಣಿಯಲ್ಲಿ ಗಣನೀಯ ಏರಿಕೆ, ಈ ವಾಹನಗಳಿಗೆ ಬೇಡಿಕೆ ಹೆಚ್ಚಳ. ನಾಸಿಕ್ ಘಟಕದಲ್ಲಿ ಮೊದಲ ತೇಜಸ್ ವಿಮಾನ ನಿರ್ಮಾಣ, ತಿಂಗಳಾಂತ್ಯಕ್ಕೆ ವಿಮಾನ ಸಿದ್ಧ, ಎಚ್ಎಎಲ್. ಬೆಂಗಳೂರಿನಲ್ಲಿಂದು ನೀರಜ್ ಜಾವ್ಲಿನ್ ಶೋ, ಭಾರತದ ಮೊದಲ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಟೂರ್ನಿಗೆ ರಾಜಧಾನಿ ಸಜ್ಜು. ವಿಂಬಲ್ಡನ್ ಪ್ರೀ ಕ್ವಾರ್ಟರ್ಗೆ ಅಲ್ಕರಾಸ್, 4ನೇ ಶ್ರೇಯಾಂಕದ ಮ್ಯಾಡಿಸನ್ ಕೀಸ್ಗೆ ಆಘಾತ.